ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSC ನ ಫೇಸ್ 14 ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ಯಾವೆಲ್ಲ ಹುದ್ದೆಗಳು ಖಾಲಿದಾವೆ ಮತ್ತೆ ಹೇಗೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟ್ ತಳ್ಳಿ ನೋಟಿಫಿಕೇಶನ್ ಓದ್ಕೊಂಡು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿ. ಇಲ್ಲಿ ಹುದ್ದೆಗಳಿಗೆ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 13/4/2026 4/5/2026 ಒಳಗಡೆ ಈ ಒಂದು SSC ಫೇಸ್ 14 ಸೆಲೆಕ್ಷನ್ ಪೋಸ್ಟ್ ಗಳಿಗೆ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಲಾಸ್ಟ್ ಡೇಟ್ ನ ಬಂದ್ಬಿಟ್ಟು ಈ ಒಂದು ಹುದ್ದೆಗಳಿಗೆ 4/5/2026 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಿ ಪೇಮೆಂಟ್ ನ 5ನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡಬೇಕಾಗುತ್ತೆ. ಈ ಒಂದು SSC ಫೇಸ್ 14 ಹುದ್ದೆಗಳಿಗೆ ಸಲ್ಲಿಸಿದಾಗ ಏನಾದ್ರೂ ಒಂದು ಕರೆಕ್ಷನ್ ಮಾಡೋದಿದ್ರೆ ನೀವು 11/5/2026 13/5/2026 ಒಳಗಡೆ ಕರೆಕ್ಷನ್ ನ ಮಾಡ್ಕೋಬಹುದು. ಈ CBT ಎಕ್ಸಾಮ್ಸ್ ನ ಈ ಫೇಸ್ 14 ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರೆ ನೀವು CBT ಎಕ್ಸಾಮ್ಗೆ ಜೂನ್ 2026 ಈ ಒಂದು SSC ಫೇಸ್ 14 ಸೆಲೆಕ್ಷನ್ ಪೋಸ್ಟ್ ಗಳ ಹುದ್ದೆಗಳಿಗೆ ಎಕ್ಸಾಮ್ ನಡೀತಾ ಹೋಗುತ್ತೆ. ಇಲ್ಲಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ನಮ್ಮ 3033 ಹುದ್ದೆಗಳಿದಾವೆ. 33 ಹುದ್ದೆಗಳಲ್ಲಿ 10th ಪಾಸು ಮತ್ತೆ PUC ಪಾಸು, ಡಿಗ್ರಿ ಪಾಸು, ಮಾಸ್ಟರ್ ಡಿಗ್ರಿ ಆದವರು ಇವೆಲ್ಲ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇದರಲ್ಲಿ ಏನಂತಂದ್ರೆ ಟೋಟಲ್ ಡಿಫ್ರೆಂಟ್ ಪೋಸ್ಟ್ಗಳಿದಾವೆ. ಟೋಟಲ್ ಡಿಫ್ರೆಂಟ್ ವೇರಿಯಸ್ ಪೋಸ್ಟ್ಗಳಿದಾವೆ. ಅದರಲ್ಲಿ ಎಷ್ಟು ಪೋಸ್ಟ್ಗಳಿದಾವೆ ಅಂತ ಬಂದ್ರೆ ಇಲ್ಲಿ ಟೋಟಲ್ ಬಂದ್ಬಿಟ್ಟು 380 ಕ್ಯಾಟಗರಿ ಪೋಸ್ಟ್ಗಳು ಇದಾವೆ. ಒಂದೊಂದು ಇಲ್ಲಿ ಸಪೋಸ್ ನಾನು ಇಲ್ಲಿ ಒಂದು ಅಕೌಂಟೆಂಟ್ ಅಪ್ಲೈ ಮಾಡ್ತಿದ್ದೀನಿ ಅಂತಂದ್ರೆ ಇಲ್ಲಿ ನೋಡ್ಕೋಬೇಕಾಗತ್ತೆ. ವೆಸ್ಟರ್ನ್ ರೀಜನ್ ಅಲ್ಲಿ ಇದು ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕಾಗತ್ತೆ ಅಕೌಂಟೆಂಟ್ ಹುದ್ದೆಗಳು. ಇಲ್ಲಿ ಗ್ರಾಜುಯೇಷನ್ ಅದಕ್ಕಿಂತ ಮೇಲಾದ್ರು ಮಾಸ್ಟರ್ಸ್ ಡಿಗ್ರಿ ಆದವರು ಅಪ್ಲೈ ಮಾಡಬಹುದು. ಇಲ್ಲಿ ಎಷ್ಟು ಪೋಸ್ಟ್ ಗಳು ಖಾಲಿದಾವೆ. ಅದೇ ತರ 10th ಮೇಲೆ ನೋಡಬಹುದು ನೀವು ಲ್ಯಾಬೊರೇಟರಿ ಅಟೆಂಡೆಂಟ್ ಅಂತ ಇದೆ. ಇಲ್ಲಿ ಇದನ್ನ ನೋಡಿದ್ರೆ ಲೆವೆಲ್ 1 ಅಂತಿದೆ. ಪೇ ಸ್ಕೇಲ್ ಇದು ಲೆವೆಲ್ 1 ಪೇ ಸ್ಕೇಲ್ ಇಲ್ಲಿ ಎಷ್ಟು ಪೇ ಮಾಡ್ತಾರೆ, ಲೆವೆಲ್ 6 ಅಲ್ಲಿ ಎಷ್ಟು ಮಾಡ್ತಾರೆ ಅಂತಂದು. ಇಲ್ಲಿ ಮ್ಯಾಟ್ರಿಕ್ಯುಲೇಷನ್ ಅಂತದ್ದು SSLC ಆದವರು ಎಷ್ಟು ಪೋಸ್ಟ್ ಗಳು ಇದಾವೆ ಈ ರೀತಿ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಟೋಟಲ್ ಬಂದ್ಬಿಟ್ಟು 382 ವಿವಿಧ ಹುದ್ದೆಗಳಿದಾವೆ. ಅದರಲ್ಲಿ ಟೋಟಲ್ ಪೋಸ್ಟ್ಗಳು ಬಂದ್ಬಿಟ್ಟು ಎಲ್ಲಾ ಸೇರಿ ಪೋಸ್ಟ್ಗಳು ಬಂದ್ಬಿಟ್ಟು 3003 ಪೋಸ್ಟ್ಗಳಿದಾವೆ. ಹಾಗಾದ್ರೆ ನಮ್ಮ ರೀಜನ್ ಅಲ್ಲಿ, ನಮ್ಮ ಕರ್ನಾಟಕ ರೀಜನ್ ಅಲ್ಲಿ ಹೇಗೆ ಎಷ್ಟು ಪೋಸ್ಟ್ಗಳಿದಾವೆ ಅಂತ ಹೆಂಗ್ ನೋಡೋದಾದ್ರೆ ಇಲ್ಲಿ ನೋಡ್ರಿ, ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಇಲ್ಲಿ ಪೋಸ್ಟ್ಗಳು ಅಂತ ಬರ್ತವೆ. ಇಲ್ಲಿ ಸೆಲೆಕ್ಷನ್ ಪೋಸ್ಟ್ ಇಲ್ಲಿ ನಮ್ಮ ಈಗ ಯಾವ್ದು ಈಗ ನಾನು ಹೇಳಿರ್ತಕ್ಕಂಥ ಪೋಸ್ಟ್ಗಳ ಬಂದ್ಬಿಟ್ಟು ಫೇಸ್ 14 ಪೋಸ್ಟ್ಗಳು. ಫೇಸ್ 14 ಇಲ್ಲಿ ಈ ತರ 2026 ಸೆಲೆಕ್ಷನ್ ಪೋಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಮ್ಮ ರೀಜನ್ ಯಾವುದು, ನಮ್ಮ ರೀಜನ್ ನೀವು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೂ ಕೊಟ್ರೆ ಯಾವೆಲ್ಲ ಪೋಸ್ಟ್ಗಳು ನಮ್ಮ ಕರ್ನಾಟಕ ಕೇರಳ ರೀಜನ್ ಅಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿದಾವೆ, ಎಷ್ಟೆಷ್ಟು ಸ್ಯಾಲರಿ ಇದೆ ಅಂತ ಇಲ್ಲೆಲ್ಲ ನೋಡಬಹುದು. ಇಲ್ಲಿ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇದೆ ನೋಡ್ರಿ. ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳಿಬೇಕಂತಂದ್ರೆ ಇದ್ರ ಆಕ್ಷನ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು. ಲ್ಯಾಬೊರೇಟರಿ ಅಸಿಸ್ಟೆಂಟ್ ಪೋಸ್ಟ್ಗಳಿದಾವೆ. ಇಲ್ಲಿ ಏನಾಗಿರ್ಬೇಕು, ಗ್ರಾಜುಯೇಷನ್ ಅಬೋ ಆಗಿರ್ಬೇಕು. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ BSc ಆಗಿರ್ಬೇಕು. ಡಿಪಾರ್ಟ್ಮೆಂಟ್ ನೇಮ್ ಯಾವುದು, ಎಷ್ಟು ಪೇ ಸ್ಕೇಲ್ ಇದೆ, ಮತ್ತೆ ಯಾವೊಂದು ಯಾರ್ಯಾರು ಅಪ್ಲೈ ಮಾಡ್ಬೋದು, ಯಾವ ಕ್ಲಾಸಿಫಿಕೇಶನ್, ಇಲ್ಲಿ PWD ಕ್ಯಾಟಗರಿಗಳಿಗೆ ಎಷ್ಟು ಪೋಸ್ಟ್ ಇದಾವೆ, ಕ್ಯಾಟಗರಿ ವೈಸ್ ಪೋಸ್ಟ್ಗಳು ಎಷ್ಟಿದಾವೆ ಅಂತಂದು ಇಲ್ಲೆಲ್ಲ ನೀವು ಡಿಟೇಲ್ ಆಗಿ ನೋಡ್ಬೇಕಾಗತ್ತೆ. ಇಲ್ಲಿ ಅದೇ ತರ ಏನಂತಂದ್ರೆ ನರ್ಸಿಂಗ್, ಸರ್ವೇಯರ್, ಸ್ಟೋರ್ ಕೀಪರ್ ಗ್ರೇಡ್ 1 ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಸ್ಟೋರ್ ಕೀಪರ್ ಪೋಸ್ಟ್ಗಳು ಎಷ್ಟು ಖಾಲಿ ಇದಾವೆ ಅಂತಂದು ಇಲ್ಲಿ ನೋಡ್ಬೋದು. ಇದನ್ನ ಆದ ತಕ್ಷಣ ಇಲ್ಲಿ ನೋಡ್ರಿ ಸ್ಟೋರ್ ಕೀಪರ್ ಗ್ರೇಡ್ 1 ಎಷ್ಟು ಇದಾವೆ, ಯಾವೊಂದು ರೀಜನ್ ಅಲ್ಲಿ ಇದೆ, ಇಲ್ಲಿ ಯಾವ ಸೆಂಟ್ರಲ್ ಫಾರೆನ್ಸಿಕ್ ಲ್ಯಾಬೊರೇಟರಿ ಇದೆ, ಸ್ಕಿಲ್ ಟೆಸ್ಟ್ ಎಷ್ಟು, ಪೇ ಸ್ಕೇಲ್ ಎಷ್ಟು, ಮತ್ತೆ ಗ್ರೂಪ್ C ನಾನ್ ಟೆಕ್ನಿಕಲ್ ಪೋಸ್ಟ್. ಇಲ್ಲಿ ಇಲ್ಲಿ PW ಕ್ಯಾಟಗರಿ ಅವರಿಗೆ OH ಅಂದ್ರೆ ಏನು, VH ಅಂದ್ರೆ ಏನು, HH ಅಂದ್ರೆ ಏನು, ಅದರ್ಸ್ ಏನು, ಇವೆಲ್ಲ ತಿಳ್ಕೊಬೇಕಾಗತ್ತೆ. ನೀವು ನೋಟಿಫಿಕೇಶನ್ ಓದ್ಕೊಂಡ್ರೆ ಗೊತ್ತಾಗ್ತಾ. ಇಲ್ಲಿ ಕ್ಲೋಸ್ ಕ್ಲಿಕ್ ಮಾಡ್ಬೇಕು. ಇಲ್ಲಿ ನೀವು ಆ ರೀತಿನೂ ಚೆಕ್ ಮಾಡಬಹುದು. ಇಲ್ಲಿ ಪೋಸ್ಟ್ ಕ್ಯಾಟಗರಿ ಕೋಡ್ ಇದಾವೆ. ನೀವು ಅಲ್ಲಿ ಹೋಗಿ ಒಂದೊಂದೇ ಪೋಸ್ಟ್ ನ ಕ್ಯಾಟಗರಿ ಕೋಡ್ ನ ಕ್ಲಿಕ್ ಮಾಡೋ ಮುಖಾಂತರ ಇಲ್ಲಿ ನೀವು ನೋಡ್ಬೋದು ಯಾವ ಒಂದು ಪೋಸ್ಟ್ಗಳು ಇದಾವೆ ಅಂತಂದು. ಈ ತರ ಕ್ಲಿಕ್ ಮಾಡಿದ್ರೆ ಯಾವ ಒಂದು ನಿಮ್ಮ ಒಂದು ಕರ್ನಾಟಕ ಕೇರಳ ರೀಜನ್ ಅಲ್ಲಿ ಯಾವ್ದು ಒಂದು ಬರ್ತಾ ಹೋಗುತ್ತೆ ಅಂತಂದು ಇಲ್ಲಿ ಈ ತರ ನೋಡ್ಕೋಬಹುದು. ನೀವು ಹೇಗೆ ಅಪ್ಲೈ ಮಾಡ್ಬೇಕಂತಂದ್ರೆ 10th ಪಾಸ್ ಆದವರು
PUC ಪಾಸ್ ಆದವರು, ಡಿಗ್ರಿ ಪಾಸ್ ಆದವರು, ಮಾಸ್ಟರ್ಸ್ ಕಂಪ್ಲೀಟ್ ಆದವರು ಎಲ್ಲ ಅಪ್ಲೈ ಮಾಡ್ಬೋದು. ಇಲ್ಲಿ ಫಸ್ಟ್ ಇಂಡಿಯನ್ ಸಿಟಿಸನ್ ಆಗಿರಬೇಕು ಅಥವಾ ಇಂಡಿಯನ್ ಸಿಟಿಸನ್ ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಅಥವಾ ಸಬ್ಜೆಕ್ಟ್ ಆಫ್ ನೇಪಾಲ್, ಸಬ್ಜೆಕ್ಟ್ ಆಫ್ ಭೂತಾನ್ ಅಥವಾ ಟಿಬಿಟಿಯನ್ ರಿಫ್ಯೂಜಿ ಆದವರು ಈ ಒಂದು ಎಲ್ಲ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲೂ ನೋಡ್ರಿ, ಇಲ್ಲಿ ಒಂದೊಂದು ಹುದ್ದೆಗಳಿಗೆ ಒಂದೊಂದು ಏಜ್ ಲಿಮಿಟ್ ಇದೆ. ಇಲ್ಲಿ ಕೆಲವೊಂದು ಏಜ್ ಲಿಮಿಟ್ 18ರಿಂದ 25 ವರ್ಷದೊಳಗಡೆ ಇದೆ. ಕೆಲವೊಂದು ಹುದ್ದೆಗಳಿಗೆ 18ರಿಂದ 27 ವರ್ಷ, ಕೆಲವೊಂದು ಹುದ್ದೆಗಳು 18ರಿಂದ 28 ವರ್ಷ, 18ರಿಂದ 30 ವರ್ಷ, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 30 ವರ್ಷ ತನಕ ಹುದ್ದೆಗಳು ಇದಾವೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ ಕೆಲವೊಂದು ಹುದ್ದೆಗಳಿಗೆ. ಸಪೋಸ್ ಯಾವುದೇ ಒಂದು ಪೋಸ್ಟಿಗೆ 25 ವರ್ಷ ತನಕ ಅಪ್ಲೈ ಮಾಡಬಹುದು ಅಂತಂದ್ರೆ SC/ST ಗೆ 30 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ನವರಿಗೆ ಬಂದ್ರೆ ಅದೇ 25 ವರ್ಷ ತನಕ ಆ ಒಂದು ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬಹುದು ಅಂತ ಬಂದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಅದೇ ತರ ವಿಡೋಸ್, ಡೈವರ್ಸ್ ವುಮನ್ಗೆ 35 ವರ್ಷ ತನಕ ಇದೆ, ಡೈವರ್ಸ್ ವುಮನ್ಗೆ ಈ ತರ 40 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಈ ತರ ಎಲ್ಲ ಇರ್ತಾ ಹೋಗುತ್ತೆ. ಈ ಒಂದು ಎಲ್ಲ ಹುದ್ದೆಗಳಿಗೆ ಬಂದ್ಬಿಟ್ಟು ಯಾವುದೇ ಹುದ್ದೆಗಳಿಗೂ ನೀವು ಅಪ್ಲೈ ಮಾಡಿ ಫೀ ಬಂದ್ಬಿಟ್ಟು ₹100 ಫೀನ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸಪೋಸ್ ನೀವು ಒಂದು ಹುದ್ದೆ ಬಿಟ್ಟು ಒಂದು 5 ಹುದ್ದೆಗಳಿಗೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಎಲ್ಲಾ 5 ಹುದ್ದೆಗಳಿಗೂ ಸಪ್ರೇಟ್ ₹100 ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ವುಮನ್ ಕ್ಯಾಂಡಿಡೇಟ್ ಮತ್ತೆ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC ಮತ್ತೆ ST ಮತ್ತೆ PWD ಕ್ಯಾಂಡಿಡೇಟ್ಸ್ ಗೆ ಯಾವುದೇ ತರಹದ ಫೀನ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ಆನ್ಲೈನ್ ಫೀ ಬಂದ್ಬಿಟ್ಟು 5ನೇ ತಾರೀಕು 5ನೇ ತಿಂಗಳ ಒಳಗಡೆ ನೀವು ಫೀ ಪೇಮೆಂಟ್ ನ ಮಾಡ್ಬೇಕಾಗತ್ತೆ. ಇಲ್ಲಿ ಸಿಲೆಬಸ್ ನ ನೋಡೋದಾದ್ರೆ, ಇಲ್ಲಿ ಎಕ್ಸಾಮ್ಸ್ ನ ಸಿಲೆಬಸ್ ನ ನೋಡೋದಾದ್ರೆ ನೀವು ಮ್ಯಾಟ್ರಿಕ್ಯುಲೇಷನ್ 3 ನಮೂನಿ CBT ಎಕ್ಸಾಮ್ ನ, CBE ಎಕ್ಸಾಮ್ ನ ಮುಖಾಂತರ ಈ ಒಂದು ಹುದ್ದೆಗಳಿಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮ್ಯಾಟ್ರಿಕ್ಯುಲೇಷನ್ ಲೆವೆಲ್ಗೆ ಏನೆಲ್ಲ ಸಿಲೆಬಸ್ ಇದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು. ಅದೇ ತರ ಹೈಯರ್ ಸೆಕೆಂಡರಿ ಪ್ಲಸ್ 10+2 ಲೆವೆಲ್ ಅಂದ್ರೆ ಸೆಕೆಂಡ್ PUC ನವರಿಗೆ ಯಾವ ಒಂದು ಸಿಲೆಬಸ್ ಇದೆ ಅಂತ ಇಲ್ಲಿ ನೋಡಬಹುದು. ಗ್ರಾಜುಯೇಷನ್ ಅಂಡ್ ಅಬೋ ಲೆವೆಲ್ಗೆ ಏನೇನೆಲ್ಲ ಸಿಲೆಬಸ್ ಇದೆ ಅಂತಂದು ಇಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಗೆ 3 ತರದ CBE ಎಕ್ಸಾಮ್ಸ್ ಗಳು ಇರ್ತವೆ. ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಕ್ವಶನ್ಸ್ ಇರುತ್ತೆ. CBE ಅಂತಂದ್ರೆ ಆನ್ಲೈನ್ ಎಕ್ಸಾಮ್ ಇರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, 10+2 ಲೆವೆಲ್ ಮ್ಯಾಟ್ರಿಕ್ಯುಲೇಷನ್ ಲೆವೆಲ್ಗೆ ಒಂಥರ ಎಕ್ಸಾಮ್ಸ್ ಇರ್ತಾ ಹೋಗುತ್ತೆ. 10+2 ಲೆವೆಲ್ಗೆ ಒಂಥರ ಎಕ್ಸಾಮ್ ಇರ್ತಾ ಹೋಗುತ್ತೆ. ಗ್ರಾಜುಯೇಷನ್ ಅಂಡ್ ಅಬೋ ಲೆವೆಲ್ಸ್ಗೆ ಬೇರೆ ತರ ಇರ್ತಾ ಹೋಗುತ್ತೆ. ಇಲ್ಲಿ ಜನರಲ್ ಯಾವ ರೀತಿ ಇರುತ್ತೆ ಸಬ್ಜೆಕ್ಟ್, ಜನರಲ್ ಇಂಟೆಲಿಜೆನ್ಸ್ ನಲ್ಲಿ 25 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಗೆ 25 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದ್ಬಿಟ್ಟು 25 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ನಾಲೆಜ್ ಬಂದ್ಬಿಟ್ಟು 25 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಟೋಟಲ್ ಬಂದ್ಬಿಟ್ಟು ನಿಮ್ಗೆ 60 ನಿಮಿಷ ಇರ್ತಾ ಹೋಗುತ್ತೆ. PWD ಕ್ಯಾಂಡಿಡೇಟ್ಸ್ ಗೆ ಒಂದ್ ಸ್ವಲ್ಪ ಜಾಸ್ತಿ ಇರ್ತಾ ಹೋಗುತ್ತೆ. ಮತ್ತೆ ಏನಂತಂದ್ರೆ ಪ್ರತಿ ತಪ್ಪು ಉತ್ತರಗೂ 0.5 ಮಾರ್ಕ್ಸ್ ನ ಕಟ್ತಾ ಮಾಡ್ತಾ ಹೋಗ್ತಾರೆ. ಈಗ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ಬಂದ್ರೆ, ಇಲ್ಲಿ ವೆಬ್ಸೈಟ್ ಗೆ ಬಂದಾಗ ಈ ತರ ತೋರಿಸ್ತಾ ಹೋಗುತ್ತೆ ಹೋಮ್ ಪೇಜ್. ಇಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಬರುತ್ತೆ. ಇಲ್ಲಿ ನೀವು ಹೋದ ವರ್ಷದಲ್ಲಿ ಏನಾದ್ರು SSC ಎಕ್ಸಾಮ್ ಬರ್ದಿದ್ರೆ ಏನಿಲ್ಲ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಹಾಕಿ, ಪಾಸ್ವರ್ಡ್ ನ ಹಾಕಿ, ಮತ್ತೆ ಏನಂತಂದ್ರೆ ಇಲ್ಲಿ ಕ್ಯಾಪ್ಚರ್ ನ ಹಾಕಿ ಲಾಗಿನ್ ಕೊಡಬಹುದು. ಇಲ್ಲ ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀನಿ ಅಂತಂದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಇದೆ, ನ್ಯೂ ಯೂಸರ್ ರಿಜಿಸ್ಟರ್ ನಾವು ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಒನ್ ಟೈಮ್ ರಿಜಿಸ್ಟ್ರೇಷನ್ OTR ನಂಬರ್ ನ ಫಸ್ಟ್ ಪಡಿಬೇಕಾಗತ್ತೆ. ಇಲ್ಲಿ ಯಾವ ಫಸ್ಟ್ ಪರ್ಸನಲ್ ಡೀಟೇಲ್ಸ್, ಪಾಸ್ವರ್ಡ್ ಕ್ರಿಯೇಷನ್, ಅಡಿಷನಲ್ ಡೀಟೇಲ್ಸ್, ಡಿಕ್ಲರೇಷನ್ ಅಂತಿದೆ. ಇಲ್ಲಿ ಕಂಟಿನ್ಯೂ ಅಂತ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಫಸ್ಟ್ ಗೆ ಏನಂತಂದ್ರೆ ಡು ಯು ಹ್ಯಾವ್ ಎನ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ಇಲ್ಲಿ ಆಧಾರ್ ನ ಡೀಟೇಲ್ಸ್ ನ ಹಾಕ್ಬೇಕಾಗತ್ತೆ, ಆಧಾರ್ ನಂಬರ್ ನ ಹಾಕ್ಬೇಕಾಗತ್ತೆ, ಮತ್ತೊಂದ್ ಸತಿ ಆಧಾರ್ ನಂಬರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಂಡ್ OTP ಅಂತ ಕೊಡ್ಬೇಕಾಗತ್ತೆ. ಸೆಂಡ್ OTP ಅಂತ ಕೊಟ್ಟಾಗ OTP ಬರುತ್ತೆ. OTP ನ ಹಾಕಿದ್ರೆ ನಿಮ್ಮ ಆಧಾರ್ ವೆರಿಫೈ ಆಗ್ತಾ ಹೋಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಾಕ್ಬೇಕಾಗುತ್ತೆ. ಇಲ್ಲಿ ಮತ್ತೊಂದ್ಸತಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಕ್ಯಾಂಡಿಡೇಟ್ ನೇಮ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ನೀವು ಮದುವೆ ಆದವರು ಮದುವೆ ಆದಾಗ ಏನಾದ್ರು ಚೇಂಜ್ ಆಗಿದ್ರೆ ನೀವು ಇಲ್ಲಿ ಎಸ್ ಕೊಟ್ಟು ಚೇಂಜ್ ನೇಮ್ ಏನಿದೆ ಇಲ್ಲಿ 2 ಸತಿ ಟೈಪ್ ಮಾಡ್ಬೇಕಾಗತ್ತೆ. ಅದಕ್ಕೆ ಚೇಂಜ್ ಮಾಡಿದ್ದಕ್ಕೆ ನೀವು ಆಮೇಲೆ ಗೆಜೆಟೆಡ್ ಸರ್ಟಿಫಿಕೇಟ್ ನ ಏನು ನೀವು ಚೇಂಜ್ ಮಾಡಿರ್ತಕ್ಕಂತ ಒಂದು ಏನು ಪ್ರೂಫ್ ಇರುತ್ತಲ್ಲ ಅದನ್ನ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಜೆಂಡರ್ ಯಾವುದು, ಮೇಲ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಮತ್ತೊಂದ್ಸತಿ ಮೇಲ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಇರಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಮತ್ತೊಂದ್ಸತಿ ವೆರಿಫೈ ಮಾಡ್ರಿ. ಫಾದರ್ಸ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇದು ವೆರಿಫೈ ಫಾದರ್ಸ್ ನೇಮ್ ಅಂತಿದೆ. ಮತ್ತೊಂದ್ಸತಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಮದರ್ಸ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ತುಂಬಬೇಕಾಗತ್ತೆ. ಮತ್ತೊಂದ್ಸತಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಮದರ್ಸ್ ನೇಮ್ ನ ತುಂಬಬೇಕಾಗತ್ತೆ. ಯಾವೊಂದು ಬೋರ್ಡ್ ಅಲ್ಲಿ SSLC ನ ಪಾಸ್ ಮಾಡಿದೀರಾ ಅಂತಂದು ಇಲ್ಲಿ ಕರ್ನಾಟಕ ಬಂದ್ರೆ ಕರ್ನಾಟಕ
ಕರ್ನಾಟಕದ ಬನ್ನಿ, ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಏನೋ ಬರ್ತಾ ಹೋಗುತ್ತೆ ಅದನ್ನ ಇಲ್ಲಿ ಮತ್ತೊಂದ್ಸತಿ ಅದನ್ನ ಹಾಕ್ಬೇಕತ್ತೆ. ನಿಮ್ಮ SSLC ರೋಲ್ ನಂಬರ್ನ, ರಿಜಿಸ್ಟ್ರೇಷನ್ ನಂಬರ್ನ ಹೇಳ್ತೀರಲ್ಲ, ಆ, ಅದನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಮತ್ತೊಂದ್ಸತಿ ರೋಲ್ ನಂಬರ್ನ ಹಾಕ್ಬೇಕತ್ತೆ. ಯಾವೊಂದು ವರ್ಷದಲ್ಲಿ SSLC ಪಾಸ್ ಆಗಿದೆ 2 ಸತಿ ಟೈಪ್ ಮಾಡ್ಬೇಕತ್ತೆ. ಹೈಯೆಸ್ಟ್ ನಾನು ಹೇಳ್ದಂಗೆ SSLC ಆದವರು ಅಪ್ಲೈ ಮಾಡ್ಬೋದು, PUC ಆದವರು ಅಪ್ಲೈ ಮಾಡ್ಬೋದು, PhD ಆದವರು, ಗ್ರಾಜುಯೇಷನ್, ಡಿಪ್ಲೊಮಾ ಎಲ್ಲರೂ ಅಪ್ಲೈ ಮಾಡ್ಬೋದು. ಹಾಗಾಗಿ ನಿಮ್ಮ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಶನ್ ಕ್ವಾಲಿಫಿಕೇಶನ್ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ 10th ಸಪೋಸ್ ನಾ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ 10th ನ ಡೀಟೇಲ್ಸ್ನೆಲ್ಲ ತುಂಬಬೇಕಾಗತ್ತೆ. ಇಲ್ಲಿ ಅದೇ ತರ ನೀವು ಡಿಗ್ರಿನ ಸೆಲೆಕ್ಟ್ ಮಾಡಿದ್ರೆ ಡಿಗ್ರಿನ ಎಲ್ಲ ಡೀಟೇಲ್ಸ್ನ ತುಂಬಬೇಕಾಗತ್ತೆ. ಇಲ್ಲಿ ಗ್ರಾಜುಯೇಷನ್ ಅಂತ ತುಂಬ್ತೀನಿ ನೋಡ್ರಿ, ಇಲ್ಲಿ ಅದೇ ತರ ನೀವು ಎಲ್ಲ ಡೀಟೇಲ್ಸ್ನೆಲ್ಲ ಮುಂದೆ ಆ್ಯಡ್ ಮಾಡೋ ಒಂದು ಆಪ್ಷನ್ಸ್ ಬರ್ತಾಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಮತ್ತೊಂದ್ಸತಿ ಮೊಬೈಲ್ ನಂಬರ್ನ ಹಾಕ್ಬೇಕತ್ತೆ. ಇಮೇಲ್ ಐಡಿನ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ನ ಹಾಕಿದಾಗ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ವೆರಿಫೈ ಮಾಡ್ಬೇಕತ್ತೆ. ಇಮೇಲ್ ಐಡಿನ ಹಾಕಿದಾಗ ಮತ್ತೊಂದು ಮೇಲ್ಗೆ OTP ಬರುತ್ತೆ, ಆ OTPನ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಈ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟಾಗ ನಿಮ್ಮ ಒಂದು OTR ನಂಬರ್ ಬರುತ್ತೆ, ರಿಜಿಸ್ಟ್ರೇಷನ್ ನಂಬರು, ಅದನ್ನ ಸೇವ್ ಮಾಡ್ಕೊಂಡು ಇಟ್ಕೋಬೇಕತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬೇಕತ್ತೆ. ಇಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ಗೆ ನೀವು ಒಂದು ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಓಲ್ಡ್ ಪಾಸ್ವರ್ಡ್ ಏನು ನ್ಯೂ ಪಾಸ್ವರ್ಡ್ ಹಾಕ್ಬೇಕತ್ತೆ. ಇದು ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ನ ಸೆಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಮತ್ತೆ ನಿಮ್ಮ ಒಂದು ಕ್ಯಾಟಗರಿ ಯಾವುದು, EWS ಬರುತ್ತಾ, ಯಾವ ಒಂದು ಕ್ಯಾಟಗರಿ ಬರುತ್ತೆ, OBC ಬಂದ್ರೆ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕಂತಂದ್ರೆ ನಿಮ್ಮ OBC ಕ್ರಿಮಿಲಿಯರ್ ಸರ್ಟಿಫಿಕೇಟ್ನ ಇರಬೇಕಾಗತ್ತೆ. NCL ಸರ್ಟಿಫಿಕೇಟ್ ಇದ್ರು NCL ಸರ್ಟಿಫಿಕೇಟು ಇಲ್ಲಿ ಇರಬೇಕಾಗತ್ತೆ. OBC ಕ್ಯಾಟಗರಿ ಅಂದ್ರೆ OBC ಸರ್ಟಿಫಿಕೇಟ್ ಇರಬೇಕು ಸೆಂಟ್ರಲ್ ಎಂದು. ಇಲ್ಲಿ ಯಾವೊಂದು ಕ್ಯಾಟಗರಿ EWS ಇದ್ರೆ EWS ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಯಾವೊಂದು ಸಿಟಿಸನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಹಾಕ್ಬೇಕಾಗತ್ತೆ. ನೀವು ಐಡೆಂಟಿಫಿಕೇಶನ್ ಮಾರ್ಕ್ ಇದ್ದಂದ್ರೆ ಹಾಕ್ಬೇಕತ್ತೆ, ಇಲ್ಲ ಅಂದ್ರೆ ಇಲ್ಲ. PWD ಕ್ಯಾಂಡಿಡೇಟ್ ಇದ್ರೆ ಎಸ್ ಅಂತ ತುಂಬಬೇಕತ್ತೆ, ಇಲ್ಲ ಅಂತಂದ್ರೆ ನೋ. ಇಲ್ಲಿ ಡಿಸೆಬಿಲಿಟಿ ಇದ್ರೆ ಡಿಸೆಬಿಲಿಟಿನ ಬಗ್ಗೆ ತುಂಬಬೇಕತ್ತೆ. ಪರ್ಮನೆಂಟ್ ಅಡ್ರೆಸ್ನ ತುಂಬಬೇಕತ್ತೆ. ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಯಾವುದು. ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಎಸ್ ಅಂತ ಇಲ್ಲಿ ಕೊಟ್ಬಿಟ್ಟ ಅಂದ್ರೆ ಎಲ್ಲ ಫಿಲ್ ಆಗ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆನಾ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗುತ್ತೆ. ಪ್ರಿವ್ಯೂ OTR ಅಂತ ಕೊಟ್ರೆ ನಿಮ್ಗೆಲ್ಲ ಒಂದು ತುಂಬಿರ್ತಕ್ಕಂಥ ಫಾರ್ಮ್ ಎಲ್ಲ ಕರೆಕ್ಟ್ ಆಗಿದೆನೋ ಇಲ್ಲ ಅಂತ ನೋಡ್ಬೇಕಾಗತ್ತೆ. ಇಲ್ಲಿ ಎಲ್ಲ ಕರೆಕ್ಟ್ ಆಗಿತ್ತಂದ್ರೆ ಡಿಕ್ಲೇರ್ ಅಂತ ಕೊಟ್ರೆ ಇಲ್ಲಿ ಏನಂತಂದ್ರೆ ನಿಮ್ಮ SSC ಫೇಸ್ 14 ಫೋರ್ಸ್ಗಳಿಗೆ ಏನು ರಿಜಿಸ್ಟ್ರೇಷನ್ ಪ್ರೊಸೆಸ್ ಒಂದೇ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದಾಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡ್ನ ಹಾಕಿ, ಇಲ್ಲಿ ಕ್ಯಾಪ್ಚಾನ ಹಾಕಿ, ಇಲ್ಲಿ ಕ್ಯಾಪ್ಚಾ ಏನ್ ಬಂದಿರ್ತದೆ ಕ್ಯಾಪ್ಚಾನ ಹಾಕಿ ಲಾಗಿನ್ ಕೊಡ್ಬೇಕಾಗತ್ತೆ. ಈ ತರ ಫಿಲ್ ಫಾರ್ಮ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ನ ಓದ್ಕೋಬೇಕಾಗತ್ತೆ. ಇಲ್ಲಿ ಫಿಲ್ ಫಾರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಫಸ್ಟಿಗೆ ಏನಂತಂದ್ರೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ತುಂಬಿರ್ತೀವಿ. ಕ್ಯಾಂಡಿಡೇಟ್ಸ್ ನೇಮು, ಫಾದರ್ಸ್ ನೇಮು, ಮದರ್ಸ್ ನೇಮು, ಡೇಟ್ ಆಫ್ ಬರ್ತ್, ಏಜ್ ಎಷ್ಟಿದೆ ಅಂತ ಅದು ಆಟೋಮೆಟಿಕ್ ಫೆಚ್ ಆಗುತ್ತೆ. ಜೆಂಡರ್ ಯಾವುದು, ಕ್ಯಾಟಗರಿ ಯಾವುದು, ಡಿಸೆಬಿಲಿಟಿ ಇದ್ರೆ ಅದನ್ನ ಏನಂತ ವಿಸಿಬಲ್ ಮಾರ್ಕ್ಸ್, SSLC ಬೋರ್ಡ್ ಇಂದ ಯಾವ ಪಾಸ್ ಆಗಿದ್ರಿ, SSLC ರೋಲ್ ನಂಬರ್, ಪರ್ಮನೆಂಟ್ ಅಡ್ರೆಸ್, ಸ್ಟೇಟ್, ಡಿಸ್ಟ್ರಿಕ್ಟ್, ಪಿನ್ ಕೋಡ್, ಕರೆಸ್ಪಾಂಡೆನ್ಸ್ ಅಡ್ರೆಸ್, ಪಿನ್ ಕೋಡ್, ಇವೆಲ್ಲ ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ ಕರೆಕ್ಟ್ ಆಗಿದ್ರೆ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಮತ್ತೇನಂತಂದ್ರೆ ಇಲ್ಲಿಂದ ಏನಂತಂದ್ರೆ ನೀವೆಲ್ಲ ಡೀಟೇಲ್ಸ್ನೆಲ್ಲ ತುಂಬ್ತಾ ಹೋಗ್ಬೇಕಾಗತ್ತೆ. ಇನ್ನು ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ ಅಂತ ಕೇಳ್ತಿದ್ದೀರಾ, ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇದ್ರೆ ಇವೆಲ್ಲ ಜಾಯ್ನಿಂಗ್ ಆರ್ಮ್ ಫೋರ್ಸ್, ಇವೆಲ್ಲ ಎಷ್ಟು ವರ್ಷ ಮಾಡಿದ್ದೀರಾ ಇವೆಲ್ಲ ತುಂಬಬೇಕಾಗತ್ತೆ. ಇಲ್ಲಿ ಸಿವಿಲಿಯನ್ ಪೋಸ್ಟ್, ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ನೀವು ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಎಸ್ ಅಂತ ತುಂಬಬೇಕಾಗತ್ತೆ, ಅದರೆಲ್ಲ ಡೀಟೇಲ್ಸ್ ಎಲ್ಲ ತುಂಬಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೋ ಅಂತ ಕೊಟ್ಟು ಜಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಪ್ರಿಫರೆನ್ಸ್ 3. ಇಲ್ಲಿ ಏನಂತಂದ್ರೆ ನಿಮ್ಮ ಯಾವೊಂದು ಸೆಂಟರ್ ನಲ್ಲಿ ಎಕ್ಸಾಮ್ ನ ಬರಿತೀರಾ ಅಂತಂದು. ಇದು ನೀವು ಹೋದ ವರ್ಷದಲ್ಲಿ ಏನಾದ್ರು SSC ಗೆ ಅಪ್ಲೈ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಎಲ್ಲ ಕೆಲವೊಂದ್ಸತಿ ಆಟೋಮೆಟಿಕ್ ಫೆಚ್ ಅಪ್ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಮತ್ತೊಂದ್ಸತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪ್ರಿಫರೆನ್ಸ್ ನ ಮಾತ್ರ ನೀವು ಈ ವರ್ಷದಲ್ಲೇ ಸೆಲೆಕ್ಟ್ ಮಾಡಬಹುದು. ಪ್ರಿಫರೆನ್ಸ್ ಯಾವ್ದೊಂದು ಸಿಟಿಯಲ್ಲಿ ಬರಿತೀರಾ 3 ಸಿಟೀಸ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಬರುತ್ತೆ, ಇಲ್ಲಿ ಎಸ್ ಇದ್ರೆ ಎಸ್, ಇಲ್ಲ ಅಂತಂದ್ರೆ ನೋನು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಈ PWD ಇದ್ರೆ ಈ ಸ್ಕ್ರೈಬ್ ನ ಬೇಕಾ ಇಲ್ಲ ಅಂತ ಕೇಳುತ್ತೆ. ಇಲ್ಲಿ ನೋ ಅಂತಂದ್ರೆ ನಾನು ಹೇಳ್ದಂಗೆ ಈ CBI ಎಕ್ಸಾಮ್ ನ ಬಂದ್ಬಿಟ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಅಷ್ಟೇ ಬರೀಬಹುದು. ಹಾಗಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಇಲ್ಲಿ ಪೋಸ್ಟ್ ರಿಲೇಟೆಡ್ ಡೀಟೇಲ್ಸ್, ನೀವು ಯಾವೊಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ದೀರಾ, ನಾನು ಹೇಳ್ದಂಗೆ ಅಲ್ಲಿ ನೀವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ರೆ ಅಲ್ಲಿ ಕೋಡ್ ಬರ್ತಾ ಹೋಗುತ್ತೆ. ಯಾವೊಂದು ಹುದ್ದೆಗಳಂತ ಇಲ್ಲಿ ನೋಡ್ಕೊಂಡಿರ್ಬೇಕಾಗತ್ತೆ. ಪೋಸ್ಟ್ ಕೋಡ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಪೋಸ್ಟ್ ಕೋಡ್ ನ ಸೆಲೆಕ್ಟ್ ಮಾಡಿದ್ರೆ ಪೋಸ್ಟ್ ನೇಮ್ ಆಟೋಮೆಟಿಕ್ ಬರ್ತಾ ಹೋಗುತ್ತೆ, ಲೆವೆಲ್ ಆಫ್ ಪೋಸ್ಟ್ ಬರ್ತಾ ಹೋಗುತ್ತೆ. ಇಲ್ಲಿ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಓದಿದೀರಾ ಅಂತಂದು ಇಲ್ಲಿ ಡಿಗ್ರಿ ಓದಿದ್ರೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ.
ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ನಿಮ್ಗೆ ಇದು ಈ ಒಂದು ಹುದ್ದೆಗಳಿಗೆ ನೀವು ಅರ್ಹರಿದ್ದೀರಾ ಅಂತ ಕೇಳ್ತಿದ್ದೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ರಿಕ್ವೈರ್ಡ್ ಎಕ್ಸ್ಪೀರಿಯನ್ಸ್ ಇದೆ, ಕೆಲವೊಂದು ಹುದ್ದೆಗಳಿಗೆ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ, ಇಲ್ಲ ಕೆಲವೊಂದು ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ, ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ನೆಲ್ಲ ಇಲ್ಲಿ ಯಾವೊಂದು ಡೆಸ್ಟಿನೇಷನ್ ಮಾಡಿದ್ದೀರಾ ಇವನ್ನೆಲ್ಲ ಎಕ್ಸ್ಪೀರಿಯನ್ಸ್ ನಲ್ಲಿ ಇಲ್ಲಿ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಏಜ್ ರಿಲ್ಯಾಕ್ಸೇಷನ್ ಬೇಕಂತಂದ್ರೆ ನಾನು ಹೇಳ್ದಂಗೆ ನಿಮ್ಮ ಇಪ್ಪ ಒಂದೊಂದು ಕೆಟಗರಿ ಒಂದೊಂದು ಏಜ್ ರಿಲ್ಯಾಕ್ಸೇಷನ್ ಇದೆ. ಸಪೋಸ್ ಈ ಒಂದು ಹುದ್ದೆಗೆ 18ರಿಂದ 25 ಅಪ್ಲೈ ಮಾಡ್ಬೋದು ಅಂತಂದ್ರೆ ಈ 3 ವರ್ಷ OBC ಬರ್ತಾ ಹೋಗುತ್ತೆ, SC ST ಗೆ 5 ವರ್ಷ, PWD ಗೆ ಬೇರೆ ಬೇರೆ ತರ ಏಜ್ ರಿಲ್ಯಾಕ್ಸೇಷನ್ ಕೋಡ್ ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೀಡಿಯಂ ಆಫ್ ಸ್ಕಿಲ್ ಟೆಸ್ಟ್ ನ ಏನಂತಂದ್ರೆ ಕೆಲವೊಂದು ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ ನು ಪಾಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸ್ಕಿಲ್ ಟೆಸ್ಟ್ ನ ಇಂಗ್ಲಿಷ್ ಅಲ್ಲಿ ಬರೀತೀರಾ ಅಥವಾ ಹಿಂದಿಯಲ್ಲಿ ಬರ್ತೀರಾ, ಎರಡೇ ಲ್ಯಾಂಗ್ವೇಜ್ ಇರೋದಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಈ ಒಂದು ಫೇಸ್ ಅಥೆಂಟಿಕೇಶನ್ ಇದು ಇದು ಹೆಂಗಂತಂದ್ರೆ ಇದು ಫೇಸ್ ಅಥೆಂಟಿಕೇಶನ್ ಪ್ರೊಸೆಸ್ ನ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನೀವು ಈ ಒಂದು SSC ಆಪ್ ನ ಡೌನ್ಲೋಡ್ ಮಾಡಿ ಅದರಲ್ಲಿ ಏನಂತಂದ್ರೆ ಆಧಾರ್ ಅಥೆಂಟಿಕೇಶನ್ ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ. ಅಥವಾ ನಿಮ್ಮ ಏನಂತಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಏನಂತಂದ್ರೆ SSC ಆಪ್ ನ ಡೌನ್ಲೋಡ್ ಮಾಡಿ, ಅದರಲ್ಲಿ ಏನಂತಂದ್ರೆ ನಿಮ್ಮ ಒಂದು ಫೇಸ್ ID ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಹಿಂಗೆ ಕ್ಯಾಪ್ಚರ್ ಮಾಡಿ ಬ್ಲಿಂಕ್ ಮಾಡಿದ್ರೆ ಫೇಸ್ ನ ಇಲ್ಲಿ ಏನಂತಂದ್ರೆ ಅಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಏನಂತಂದ್ರೆ ಫೇಸ್ ಅಥೆಂಟಿಕೇಶನ್ ನಿಮ್ಮ ಫೇಸ್ ಕರೆಕ್ಟ್ ಆಗಿ ಅಪ್ಲೋಡ್ ಆಗ್ತಾ ಹೋಗುತ್ತೆ, ನಿಮ್ಮ ಫೇಸ್ ಕರೆಕ್ಟ್ ಆಗಿದ್ರೆ ಆಧಾರ್ ಪ್ರಕಾರ. ಇಲ್ಲಿ ಆಮೇಲೆ ಏನಂತಂದ್ರೆ ಆ ಅಪ್ಲಿಕೇಶನ್ ಅಲ್ಲಿ ನೀವು ಲಾಗೌಟ್ ಮಾಡಬೇಕಾಗತ್ತೆ. ಲಾಗೌಟ್ ಮಾಡಿ ಮತ್ತೆ ಇಲ್ಲಿ ನೀವು ಎಲ್ಲ ಅಪ್ಲೈ ಮಾಡ್ತಿದ್ರೆ ಅಲ್ಲಿ ಲಾಗಿನ್ ಮಾಡಬೇಕಾಗತ್ತೆ. ಅಥವಾ ಲೈವ್ ಫೋಟೋನು ನೀವು ಕ್ಯಾಪ್ಚರ್ ಇಲ್ಲಿ ಫೇಸ್ ಅಥೆಂಟಿಕೇಶನ್ ಪ್ರೊಸೆಸ್ ನ ಕಂಪ್ಲೀಟ್ ಆದಾಗ ಮತ್ತೆ ಒಂದು ಲೈವ್ ಫೋಟೋನು ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಸ್ಟ್ರೈಟ್ ಆಗಿ ಈ ಒಂದು ಪ್ಲೇನ್ ಬ್ಯಾಕ್ ಗ್ರೌಂಡ್ ಇರ್ಬೇಕಾಗತ್ತೆ, ಒಂದು ಸ್ಟ್ರೈಟ್ ನೋಡ್ತಿರ್ಬೇಕಾಗತ್ತೆ, ಫೇಸ್ ಕರೆಕ್ಟ್ ಆಗಿ ಆ ರೆಕ್ಟಾಂಗ್ಯುಲರ್ ಏರಿಯಾದಲ್ಲಿ ಬರ್ಬೇಕು, ಕ್ಯಾಪ್ ಗ್ಲಾಸಸ್ ಯಾವ್ದು ಹಾಕಿರ್ಬಾರ್ದಾಗತ್ತೆ. ಡೈರೆಕ್ಟ್ ಆಗಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತ ನಿಮ್ಮ ಡಿವೈಸ್ ಅಲ್ಲಿ ಇದ್ರೆ ಕ್ಯಾಪ್ಚರ್ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಇಲ್ಲಿ ಸಿಗ್ನೇಚರ್ ನ 10 KB to 20 KB JPG ಫಾರ್ಮೆಟ್ ಅಲ್ಲಿ ಕ್ಲೀನ್ ಆಗಿ ಕಾಣುವಂತದ ಫೋಟೋನ 300 DPI ರೆಸೊಲ್ಯೂಷನ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಜಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಲಾಸ್ಟ್ ಒಂದು ರೀಜನ್ ಅಲ್ಲಿ ಅಂತಂದ್ರೆ ಲಾಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಐ ಅಗ್ರಿ ಅಂತ ಟಿಕ್ ಮಾಡಿ, ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಏನಂತಂದ್ರೆ ಲಾಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ನಿಮಗೆ ಒಂದು ಪೇಮೆಂಟ್ ಮಾಡೋ ಆಪ್ಷನ್ ಬರ್ತಾಗುತ್ತೆ. ಮೇಲಿಗೆ ಆದ್ರೆ ಏನಂತಂದ್ರೆ 100 rupees ಫೀಸ್ ನ ಪೇಮೆಂಟ್ ಮಾಡ್ಬೇಕಾಗುತ್ತೆ ಮೇಲ್ ಸ್ಟೂಡೆಂಟ್ಸ್ ಆದ್ರೆ. ಅದೇ ತರ ಫಿಮೇಲ್ ಸ್ಟೂಡೆಂಟ್ಸ್ ಗೆ ಯಾವುದೇ ತರ ಫೀ ನ ಪೇಮೆಂಟ್ ಮಾಡೋ ಹಾಗಿಲ್ಲ. PWD ಕ್ಯಾಂಡಿಡೇಟ್ಸ್ ಯಾವುದೇ ತರದ ಫೀ ನ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.